ಸಿಜೆ ರಾಯ್ 1994ರಲ್ಲಿ ಮೊದಲ ಬಾರಿಗೆ 1,10,000ಕ್ಕೆ ಮಾರುತಿ 800 ಕಾರು ಖರೀದಿಸಿದ್ರು. ಬಳಿಕ ಮಾರುತಿ 800 ಕಾರು ಮಾರಿ ಎಸ್ಟೀಮ್ ಕಾರು ಖರೀದಿಸಿದ್ರು. ಆದರೆ ಸಿಜೆ ರಾಯ್ ಅವರಿಗೆ ತಮ್ಮ ಮೊದಲ ಕಾರ್ ಮೇಲಿನ ಮೋಹ ಹೋಗಿರಲಿಲ್ಲ. ಬರೋಬ್ಬರಿ 31 ವರ್ಷಗಳ ಬಳಿಕ ಸಿಜೆ ರಾಯ್ ಮತ್ತೆ ತಮ್ಮ ಮಾರುತಿ 800 ಕಾರ್ ವಾಪಸ್ ಪಡೆಯಲು ಹರಸಾಹಸವನ್ನೇ ನಡೆಸಿದ್ರು. ತಾವು ಮಾರಿದ್ದ ಅದೇ ಮಾರುತಿ 800 ಕಾರನ್ನ ವಾಪಸ್ ಪಡೆದಿದ್ರು. ಕಾರ್ ಹುಡುಕಿ ತಲುಪಿಸಲು ಸಹಾಯ ಮಾಡಿದವನಿಗೆ ಬರೋಬ್ಬರಿ 10 ಲಕ್ಷ ಹಣ ನೀಡಿದ್ರು. ಸಿಜೆ ರಾಯ್ ಮರ್ಸಿಡೀಸ್, ಬೆಂಟ್ಲಿ, ರೋಲ್ಸ್ ರಾಯ್ಸ್ ನಂತಹ ಹಲವು ದುಬಾರಿ ಕಾರ್ಗಳನ್ನ ಖರೀದಿಸಿದ್ರು. ಆದರೆ ತಾವು ಮೊದಲು ಖರೀದಿಸಿದ್ದ ಮಾರುತಿ 800ಗೆ ಸಿಜೆ ರಾಯ್ ಅವರ ಫೇವರೇಟ್ ಆಗಿತ್ತು. ಯಾಕಂದ್ರೆ ಇದೇ ಮಾರುತಿ 800 ಕಾರು ರಾಯ್ ಅವರ ವೃತ್ತಿ ಜೀವನದ ಆರಂಭದಲ್ಲಿ ಸಾಥ್ ನೀಡಿತ್ತು. ಬೆಂಗಳೂರಲ್ಲಿ 4 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಪೊಲೀಸ್ ಇನ್ಸ್ಪೆಕ್ಟರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಕೆಪಿ ಅಗ್ರಹಾರ ಠಾಣೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಚೀಟಿ ವ್ಯವಹಾರದಲ್ಲಿ ವಂಚನೆ ಪ್ರಕರಣವನ್ನ ಮುಚ್ಚಿ ಹಾಕಲು 5 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಇದರಂತೆ 1 ಲಕ್ಷ ಲಂಚದ ಹಣ ಪಡೆದಿದ್ರು. ಬಳಿಕ ಚಾಮರಾಜಪೇಟೆ ಸಿಎಆರ್ ಗ್ರೌಂಡ್ ಬಳಿ ಉಳಿದ 4 ಲಕ್ಷ ಲಂಚದ ಹಣ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾರೆ. ಈ ವೇಳೆ ಇನ್ಸ್ಪೆಕ್ಟರ್ ಗೋವಿಂದರಾಜು ಚೀರಾಡಿ ಹೈಡ್ರಾಮಾ ಮಾಡಿದ್ದಾರೆ. ಕೊಪ್ಪಳದಲ್ಲಿ ಕಿಮ್ಸ್ ಆಡಳಿತಾಧಿಕಾರಿ ಕಲ್ಲೇಶ್ ನಿವಾಸ ಸೇರಿ 6 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಭಾಗ್ಯನಗರದಲ್ಲಿರುವ ಬಿ ಕಲ್ಲೇಶ್ ನಿವಾಸ, ಕಲ್ಲೇಶ್ ಅತ್ತೆಯ ಮನೆ, ನವಚೇತನ ಶಾಲೆ, ವಿಜ್ಞಾನ ಕಾಲೇಜ್, ಕಲ್ಲೇಶ್ ಸ್ವಗ್ರಾಮ ಚಿಕ್ಕಮನ್ನಾಪುರ ಗ್ರಾಮದ ಮನೆ ಮೇಲೆ ದಾಳಿ ನಡೆಸಿ ಶೋಧಿಸಲಾಗಿದೆ. ಶೋಧದ ವೇಳೆ ಬಿ ಕಲ್ಲೇಶ್ ಮನೆಯಲ್ಲಿ 1 ಕೆಜಿ ಚಿನ್ನ, 3.5 ಕೆಜಿ ಬೆಳ್ಳಿ, 61 ಲಕ್ಷ ಬ್ಯಾಂಕ್ ಬ್ಯಾಲೆನ್ಸ್, 36 ಲಕ್ಷ ನಗದು ಪತ್ತೆಯಾಗಿದೆ ಎನ್ನಲಾಗಿದೆ. ದಿನಕ್ಕೊಂದು ಕುತೂಹಲ, ಗಂಟೆಗೊಂದು ಕೌತುಕಕ್ಕೆ ಕಾರಣವಾಗ್ತಿರೋ ಗದಗದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ 13ನೇ ದಿನದ ಉತ್ಖನನದ ವೇಳೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಇಷ್ಟು ದಿನ 7 ಹೆಡೆ ನಾಗರಹಾವು, 3 ಹೆಡೆ ನಾಗರಹಾವಿನ ಶಿಲೆಗಳು ಸಿಕ್ಕಿವೆ. ಆದರೆ ಈಗ ಉತ್ಖನನ ನಡೆಯುತ್ತಿರುವ ಎ ಬ್ಲಾಕ್ನಲ್ಲಿ ನಿಜವಾದ ಹಾವೇ ಪ್ರತ್ಯಕ್ಷವಾಗಿದೆ. ಮತ್ತೊಂದೆಡೆ ಲಕ್ಕುಂಡಿ ಗ್ರಾಮದ ಬಾವಿಯಲ್ಲಿ ಅದ್ಭುತ ಶಿಲೆಗಳು ಪತ್ತೆಯಾಗಿತ್ತು. ಗತ ವೈಭವವನ್ನ ಸಾರಿ ಹೇಳ್ತಿವೆ. ದೇವಸ್ಥಾನದ ಗೋಪುರದ ಮಾದರಿ ಸುಂದರ ಶಿಲೆಗಳು, ಐತಿಹಾಸಿಕ ದೇವಸ್ಥಾನಗಳ ಶಿಲ್ಪಕಲೆಗಳು ಸಿಕ್ಕಿದ್ದು ಲಕ್ಕುಂಡಿಯ ರಾಜರ ಕಾಲದ ಕಳೆ ಹೊರಬರುತ್ತಿದೆ. ಸಾರಿ ಲಕ್ಕುಂಡಿ ಗತವೈಭವದ ಏನು ದೃಶ್ಯಗಳು ತೋರಿಸ್ತಾ ಇದ್ದಾವೆ. ಈ ಭಾಗದಲ್ಲಿ ನೋಡ್ಬೋದು, ಶಿಖರದ ಏನು ಒಂದು ಗೋಪುರ ಮಾದರಿಯಲ್ಲಿ ಇರುವಂತ ಏನು ಅದ್ಭುತವಾದಂತ ಒಂದು ಶಿಲೆ ಇದೆ ಆ ಒಂದು ಗೋಡೆಯಲ್ಲಿ. ಬೆಂಗಳೂರಿನ ವಿಧಾನಸೌಧದ ಮುಂಭಾಗ 17ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಅದ್ಧೂರಿ ಚಾಲನೆ ನೀಡಲಾಗಿದೆ. ಗುರುವಾರ ನಡೆದ ಉದ್ಘಾಟನೆಯ ವೇಳೆ ವೇದಿಕೆಯಲ್ಲಿ ಪ್ಯಾಲೆಸ್ತೀನ್ ಸಿನಿಮಾ ಪರ ಧ್ವನಿ ಎತ್ತಿದ್ದಾರೆ. ಕೇಂದ್ರ ಸರ್ಕಾರ ಪ್ಯಾಲೆಸ್ತೀನ್ ಸಿನಿಮಾಗಳ ಪ್ರದರ್ಶನಕ್ಕೆ ತಡೆ ಹಾಕಿದೆ. ಹೀಗಾಗಿ ರಾಜ್ಯ ಸರ್ಕಾರ ಇದರ ವಿರುದ್ಧ ಧ್ವನಿ ಎತ್ತಬೇಕು. ಆಗ ಮಾತ್ರ ನಾನು ಈ ಫಿಲ್ಮ್ ಫೆಸ್ಟಿವಲ್ಗೆ ರಾಯಭಾರಿ ಆಗಿದ್ದಕ್ಕೆ ಸಾರ್ಥಕ ಅನಿಸುತ್ತೆ ಎಂದಿದ್ದಾರೆ. ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೀನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡಕ್ಕೆ ಬಿಡ್ತಾರೆ. ಇನ್ನು ವೇದಿಕೆಯ ಮೇಲೆ ಪ್ಯಾಲೆಸ್ತೀನ್ ಪದ್ಯ ಓದುವ ಮೂಲಕ ಪ್ಯಾಲೆಸ್ತೀನ್ ಸಿನಿಮಾಗಳ ಪ್ರದರ್ಶನಕ್ಕೆ ತಡೆ ಹಾಕಿದ್ದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿದ್ದಾರೆ. ಸಂತಸದ ಕಥೆಗಳಾದ ಹೃದಯದ ಹಣಿತೆ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಬೂಕರ್ ಪ್ರಶಸ್ತಿ ಬಂದರೆ ಸಂಭ್ರಮಿಸುವ ನಾವು ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನು ತರುವುದಕ್ಕೆ ಆಗೋದಿಲ್ಲ ಅನ್ನೋ ಫಿಲಂ ಫೆಸ್ಟಿವಲ್ ವೇದಿಕೆಯಲ್ಲಿ ನಟ ಪ್ರಕಾಶ್ ರಾಜ್ ನೀಡಿದ ಹೇಳಿಕೆಯನ್ನ ಬಿಜೆಪಿ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡಿ, ಹಾಗಾದ್ರೆ ಬಾಂಗ್ಲಾ ಪಾಕ್ನಲ್ಲಿ ಹಿಂದೂಗಳ ನರಮೇಧ ಆಗಿರುವ ಬಗ್ಗೆ ಸಿನಿಮಾವನ್ನ ಹಾಕಿ ಅಂತ ಹೇಳಿ ನೋಡೋಣ. ಎಡಪಂಥೀಯರದ್ದು ಬರೀ ಇದೇ ವಾದ ಎಂದಿದ್ದಾರೆ. ಹಾಗಾದ್ರೆ ನೀವು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ನಡೆದೈತಲ್ಲ, ಇವತ್ತು ಹತ್ಯೆ ನಡೆದೈತಲ್ಲ, ಅದ್ರ ಬಗ್ಗೆ ಪಿಕ್ಚರ್ ಹಾಕಂತ ಹೇಳ್ರಿ ನೋಡೋಣ ಗೊತ್ತಾಗುತ್ತೆ. ಪಾಕಿಸ್ತಾನದಲ್ಲಿ ನಡೆದಿರ್ತಕ್ಕಂಥ ನರಮೇಧದ ಪಿಕ್ಚರ್ ಹಾಕಂತ ಹೇಳ್ರಿ ಗೊತ್ತಾಗುತ್ತೆ. ಈ ರೀತಿ ಎಡಪಂಥೀಯರಂತ ಏನಂತೇವಲ್ಲ, ಇವ್ರದ್ದು ಯಾವಾಗಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡುವಂಥದ್ದು ಮಾಡ್ತಾರೆ. ಇವತ್ತು ಏನು ನಿರ್ಧಾರ ಆಗಿದೆ ಫಿಲ್ಮ್ ಇಂಡಸ್ಟ್ರಿಯಿಂದ ಅದು ಸರಿಯಾಗಿರ್ತಕ್ಕಂಥ ನಿರ್ಧಾರ ಅನ್ನೋಂಥದ್ದು ನಾವು ಸ್ವಾಗತ ಮಾಡ್ತೇವೆ. ಇತ್ತ ನಟ ಪ್ರಕಾಶ್ ರಾಜ್ ಹೇಳಿದ್ದು ಸರಿ ಇದೆ ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಶೋಯಿಂಗ್ ಅ ಮೂವಿ ಅಥವಾ ಒಂದು ಸ್ಕ್ರೀನಿಂಗ್ ಮಾಡೋದ್ರಿಂದ ಅದಕ್ಕೇನು ದೊಡ್ಡ ಆಘಾತ ಆಗಿರಲಿ, ದೇಶಕ್ಕೆ ತೊಂದರೆ ಆಗ್ತಕ್ಕಂಥದ್ದು ಏನು ಕಾಣ್ತಾ ಇಲ್ಲ. ಮೇಲ್ನೋಟದಲ್ಲಿ ಪ್ರಕಾಶ್ ರಾಜ್ ಹೇಳ್ತಕ್ಕಂಥದ್ದು ನಾನು ಸಾಮರ್ಥ್ಯತೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ.
ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಕಾಂಗ್ರೆಸ್ ಮುಖಂಡ ಧಮಕಿ ವೀರ ರಾಜೀವ್ ಗೌಡನಿಗೆ ಶಿಡ್ಲಘಟ್ಟ ಜೆಎಂಎಫ್ಸಿ ನ್ಯಾಯಾಲಯ ಜಾಮೀನು ನೀಡಿದೆ. ಇನ್ನು ಜಾಮೀನು ಸಿಕ್ಕಿದ್ದಕ್ಕೆ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡದಂತೆ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ರಾಜೀವ್ ಗೌಡಗೆ ತಾಕೀತು ಮಾಡಿದ್ದಾರೆ. ಇತ್ತ ಕೋರ್ಟ್ ಆವರಣದಲ್ಲಿ ರಾಜೀವ್ ಗೌಡ ಬೆಂಬಲಿಗರು ಸೇರಿದ್ದ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಲಾಗಿತ್ತು. ಸುಧಾರಾಣಿ ಹೆಸರಿನ ಮಹಿಳೆ ಒಬ್ಬರಲ್ಲ ಅಂತ ಇಬ್ಬರನ್ನ ಪ್ರೀತಿಸಿ ಮದುವೆಯಾಗಿ ಲಕ್ಷಾಂತರ ರೂಪಾಯಿ ಹಣ ವಂಚಿಸಿದ ಆರೋಪ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಅಣಬೆ ಗ್ರಾಮದ ಸುಧಾರಾಣಿ ಮೊದಲಿಗೆ ವೀರೇಗೌಡನನ್ನ ಮದುವೆಯಾಗಿದ್ಲು. 2 ಮಕ್ಕಳಾದ ಬಳಿಕ ಅನಂತಮೂರ್ತಿ ಎಂಬುವನನ್ನ ವಿವಾಹವಾಗಿದ್ಲು. ಇಬ್ಬರಿಂದಲೂ ಹಣ ಪಡೆದು ಇದೀಗ ಕನಕಪುರ ಮೂಲದ ಮತ್ತೊಬ್ಬನನ್ನ ಮದುವೆಯಾಗಿದ್ದಾಳೆ ಅಂತ ಮೊದಲ ಮತ್ತು ಎರಡನೇ ಗಂಡ ದೂರು ನೀಡಿದ್ದಾರೆ. ಜೈಲು ಪಾಲಾಗಿದ್ದ ಪ್ರಿಯಕರನಿಗೆ ಸರ್ಪ್ರೈಸ್ ನೀಡಲು ಹೋದ ಯುವತಿ ಜೈಲಿನೊಳಗೆ ರೀಲ್ಸ್ ಮಾಡಿದ್ದಾಳೆ. ಇತ್ತೀಚೆಗಷ್ಟೇ ನಿಧನರಾಗಿದ್ದ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಚಿತಾಭಸ್ಮವನ್ನ ಕುಟುಂಬದ ಸದಸ್ಯರು ಸಂಗವ್ ಸಂಗಮದಲ್ಲಿ ವಿಸರ್ಜನೆ ಮಾಡಿದ್ರು. ವಿಮಾನ ಅಪಘಾತದಲ್ಲಿ ನಿಧನರಾದ ದಿವಂಗತ ಅಜಿತ್ ಪವಾರ್ ಸ್ಥಾನಕ್ಕೆ ಅವರ ಪತ್ನಿ ಸುನೇತ್ರಾ ಅವರನ್ನ ನಾಳೆ ಆಯ್ಕೆ ಮಾಡಲಾಗುತ್ತಿದೆ. ನಾಳೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸುನೇತ್ರಾ ಪವಾರ್ ಅವರನ್ನ ಡಿಸಿಎಂ ಆಗಿ ಆಯ್ಕೆ ಮಾಡುವ ನಿರ್ಧಾರಕ್ಕೆ ಸಿಎಂ ದೇವೇಂದ್ರ ಫಡ್ನವೀಸ್ ಹಾಗೂ ಏಕನಾಥ್ ಶಿಂದೆ ಸಹ ಒಪ್ಪಿಗೆ ಸೂಚಿಸಿದ್ದಾರೆ. ಮಹಾರಾಷ್ಟ್ರ ಉಪಮುಖ್ಯಮಂತ್ರಿಯಾಗಲು ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ ಒಪ್ಪಿಗೆ ಸೂಚಿಸಿದ್ದಾರೆ. ನಟ ಡಾಲಿ ಧನಂಜಯ್ ಮಾಂಸಾಹಾರ ಸೇವನೆ ಮಾಡ್ತಿರುವ ವಿಡಿಯೋ ಮತ್ತು ಫೋಟೋ ವೈರಲ್ ಆಗಿತ್ತು. ಲಿಂಗಾಯತ ಆಗಿ ಮಾಂಸಾಹಾರ ಸೇವನೆ ಮಾಡಬಹುದೇ ಅಂತ ಡಾಲಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗಳನ್ನ ಮಾಡಿದ್ರು. ಈ ಬಗ್ಗೆ ಡಾಲಿ ಧನಂಜಯ್ ಕೊನೆಗೂ ಮೌನ ಮುರಿದಿದ್ದಾರೆ. ನನ್ನ ಆಹಾರ ನನ್ನ ಚಾಯ್ಸ್ ಅಂತ ಡಾಲಿ ಧನಂಜಯ್ ಹೇಳಿದ್ದಾರೆ. ಡಾಲಿ ಧನಂಜಯ್ ಏನೇನು ಮಾಡ್ತಾರೆ ಏನು ಮಾಡಲ್ಲ ಅಂತ ಕೇಳಿದ್ರೆ ದಟ್ಸ್ ಮೈ ನನ್ನ ಪರ್ಸನಲ್ ಚಾಯ್ಸ್. ಅದು ನನ್ನ ಊಟ, ನನ್ನ ತಿಂಡಿ, ನನ್ನ ಚಟಗಳು ಎಲ್ಲದನ್ನು ಬೇರೆ ಯಾರಿಗೂ ತೊಂದರೆ ಕೊಡೋದಲ್ಲೇ ಏನು ಮಾಡಿದ್ರೂ ತಪ್ಪಲ್ಲ ಅಂತ ನಂಬ್ತೀನಿ. ನನ್ನಿಂದ ಯಾರಾದರೂ ಡಿಸ್ಟರ್ಬ್ ಆಗ್ತಿದ್ರೆ ಅದು ತಪ್ಪಾಗುತ್ತೆ. ಸೊ ನನ್ನ ಬಗ್ಗೆ ಕೇಳಿದ್ರೆ ನಾನು ಸಿನಿಮಾ ಪಾತ್ರಕ್ಕಾಗಿ ಸ್ಮೋಕ್ ಮಾಡ್ತಿದ್ದೆ, ಬಟ್ ಅದನ್ನು ರಿಯಲ್ ಲೈಫಲ್ಲೂ ಅದನ್ನು ಕಂಟಿನ್ಯೂ ಮಾಡಿದೆ. ಬಟ್ ಇವಾಗ ನಾನು ನಿಲ್ಲಿಸಿದ್ದೀನಿ. ಆ್ಯಂಡ್ ನನ್ನ ಯಂಗರ್ ಡೇಸಲ್ಲಿ ಭಾಳ ಚೆನ್ನಾಗಿ ಪಾರ್ಟಿ ಮಾಡೀನಿ. ಐ ವಾಸ್ ಫೇಮಸ್ ಆಸ್ ಬಿಯರ್ ಬಾಯ್. ನಾನು ಇವಾಗ ಅಕೇಶನ್ಲಾಗಿ ಮಾಡ್ತೀನಿ. ಹಂಗೆ ಅಂದ್ಬಿಟ್ಟು ನಾನು ಅದನ್ನು ಎಲ್ರಿಗೂ ಮಾಡಿ ಅಂತ ಹೇಳಲ್ಲ. ಇನ್ನು ಇದೇ ವೇಳೆ ಡಾಲಿ ಧನಂಜಯ್ ತಾವು ತಂದೆ ಆಗ್ತಿರುವ ಖುಷಿ ವಿಚಾರ ಹಂಚಿಕೊಂಡಿದ್ದಾರೆ. ಸೊ ನಾನು ಭಾಳ ಈಗಲ್ಲಿ ವೆಯ್ಟಿಂಗ್, ಅಂದರೆ ಒಂದು ಮಗುನ ಕೈಯಲ್ಲಿ ಇಟ್ಕೊಳ್ಳೋಕ್ಕೆ. ಸೊ ನನ್ನ ಫ್ರೆಂಡ್ಸಿಗೆ ಹೇಳ್ತಾ ಇರ್ತೀನಿ, ಐ ಥಿಂಕ್ ಏನು ಬೇಗ ಮದುವೆಯಾಗಿ ಮಗು ಮಾಡ್ಕೊಳ್ಳಿ, ದಟ್ ಮೇಕ್ಸ್ ಯು ಮೋರ್ ಹ್ಯೂಮನ್, ಮೋರ್ ಎಂಪಥೆಟಿಕ್ ಅಂತ. ಸೊ ಎಕ್ಸೈಟೆಡ್ ಇದ್ದೀನಿ ಅಷ್ಟೇ.